ನಿನ್ನೆಯಿಂದ ರಾಜ್ಯಾದ್ಯಂತ ಬಾರು ಕ್ಲಬ್ ಪಬ್ಗಳು ರಿಓಪನ್ ಆಗಿದೆ. ಪಬ್ ಕ್ಲಬ್ಗಳಲ್ಲಿ ಟೇಬಲ್ ವ್ಯವಸ್ಥೆ ಕೂಡ ಬೇರೆ ಥರದೇ ಕಾಣಿಸುತ್ತೆ ನಿಮ್ಗೆ ಒಳಗೆ ಹೋದಾಗ. ಪಬ್ ಕ್ಲಬ್ನಲ್ಲೇ ಸರ್ವಿಸ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೊದಲೆಲ್ಲ ಬಾರ್ಗಳಿಗೆಲ್ಲ ಹೋದಾಗ ಫುಲ್ ಕೌಂಟರ್ ನಿಂತ್ಕೊಂಡು ಎಲ್ಲ ಪಕ್ಕ ನಿಂತ್ಕೊಂಡು ಅಲ್ಲೇ ತೊಗೊಳ್ಳೋರು ಅಲ್ಲೇ ಕುಡಿಯೋರು ಎಲ್ಲ ನಡೀತಿತ್ತು ಹಂಗೆ ನೋಡೋಕೆ ಹೋದರೆ. ಇವಾಗ ಹಾಗೆಲ್ಲ ಇಲ್ಲ. ಈಗ ಟೇಬಲ್ ಸರ್ವಿಸ್. ನೀವು ಹೋಗಿ ಒಳಗಡೆ ಕೂತ್ಕೋಬೇಕು. ಒಂದು ಟೇಬಲಲ್ಲಿ ಅವರೊಬ್ಬರು ಈ ಕಡೆ ಒಬ್ಬರು ಅಷ್ಟೇ. ನೀವು 4 ಜನ ಹೋಗಿದ್ರು 2 ಟೇಬಲು, 3 ಜನ ಹೋದ್ರು 2 ಟೇಬಲು. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿ ಕುಡಿತೀವಿ, ಕೂತ್ಕೋತೀವಿ. ಆ ಸೀನೆಲ್ಲ ಇಲ್ಲವೇ ಇಲ್ಲ. ಸೊ ಹಾಗಾದರೆ ಟೇಬಲ್ ಸರ್ವಿಸ್ಗೆ ಜನ ಏನಂತಾರೆ? ಗ್ರಾಹಕರು ಆಯ್ತಪ್ಪ ನಾವು ಬರ್ತೀವಿ ಅಂತಿದ್ದಾರಾ? ಗ್ರಾಹಕರಿಗೆ ಏನಾದರೂ ಇನ್ನೂ ಭಯ ಇದೆಯಾ? ಅದು ದೂರ ಆಗಿದೆಯಾ? ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಬೆಂಗಳೂರಲ್ಲಿ ಪಬ್ ಕ್ಲಬ್ಗೆ ಜನ ಬರ್ತಿದ್ದಾರಾ? MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು ಎಲ್ಲ ಹಾಟ್ಸ್ಪಾಟ್ಗಳು. ಸೊ ಹಾಗಾದ್ರೆ ಎಷ್ಟು ಕ್ಲಬ್ಗಳು ಓಪನ್ ಆಗಿದೆ? ಪಬ್ ರಿಓಪನ್ ಆಗೋ ವ್ಯವಸ್ಥೆ ಆಗಿದೆಯಾ? ಜನ ಬರ್ತಿದ್ದಾರಾ? ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದರ ಮುಂದುವರಿದ ಭಾಗ ಏನಪ್ಪಾ ಅಂದರೆ ಕೆಲವು ಪಬ್ಗಳು ಮಾತ್ರ ಓಪನ್ ಆಗಿದೆ. ಬ್ರಿಗೇಡ್ ರಸ್ತೆ ಹತ್ರ ರಾಕ್ ಪಬ್ ನೋಡ್ತಾ ಇದ್ದೀರಲ್ಲ, ಆ ಪಬ್ಬು ರಾಕ್ ಪಬ್ ಓಪನ್ ಆಗಿದೆ. ಸರ್ಕಾರದ ಮಾರ್ಗಸೂಚಿ ಏನೇನಿದೆ ಆ ಮಾರ್ಗಸೂಚಿಯ ಪ್ರಕಾರ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಹಾಗೆ ಓಪನ್ ಮಾಡಿದ. ನಾನು ಸಂಜೆಗೆ ಮುನಿರಾಜು ಹೋಗಿದ್ರು, ಅಲ್ಲಿ ನಮಗೆ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಹೋಗಿದ್ರು. ಅಲ್ಲಿಂದ ಏನು ವಿಷಯ ಕೊಟ್ಟಿದ್ದಾರೆ ನೋಡೋಣ. 5 ತಿಂಗಳ ಬಳಿಕ ಬೆಂಗಳೂರಿನಲ್ಲಿ ಮತ್ತೆ ಪಬ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗ್ತಿರುವಂಥದ್ದು. ಏನು ಸರ್ಕಾರ ಈಗ ಅನ್ಲಾಕ್ 4 ಅನ್ನು ಜಾರಿ ಮಾಡ್ತು. ಆ ಬಳಿಕ ಬೆಂಗಳೂರಿನಲ್ಲೂ ಸಹ ಇರುವಂತಹ ಪಬ್ ಮತ್ತೆ ರೆಸ್ಟೋರೆಂಟ್ಗಳು ಮತ್ತೆ ಎಂದಿನಂತೆ ಒಂದು ಕಾರ್ಯಾರಂಭವನ್ನ ಮಾಡ್ತಾ ಇದ್ದಾವೆ. ಸಂಜೆಯಿಂದ ಈ ಒಂದು ಪಬ್ ಓಪನ್ ಆಗಿದೆ. ಈಗಾಗಲೇ ಏನು ಕೋವಿಡ್ ಸುರಕ್ಷತಾ ನಿಯಮಗಳ ಅನ್ವಯವಾಗಿ ಏನು ಸರ್ಕಾರ ಮಾರ್ಗಸೂಚಿಗಳನ್ನು ಕೊಟ್ಟಿದೆ, ಆ ಒಂದು ಮಾರ್ಗಸೂಚಿಗಳ ಪ್ರಯುಕ್ತವಾಗಿ ಪಬ್ ಅನ್ನ ಓಪನ್ ಮಾಡಿ ಇವತ್ತು ಮತ್ತೆ ಎಂದಿನಂತೆ ಒಂದು ಕಾರ್ಯವನ್ನ ಸಹ ಇಲ್ಲಿ ಆರಂಭ ಮಾಡಿರುವಂಥದ್ದು. ಏನಿಲ್ಲಿ ಗ್ರಾಹಕರಿಗೆ ಒಂದು ಕೋವಿಡ್ ಸುರಕ್ಷತೆ ಸಲುವಾಗಿ ಮೊದಲು ಎಂಟ್ರಿ ಆಗ್ತಿದ್ದಂತ ಒಂದು ಸ್ಯಾನಿಟೈಸರ್ ಕಿಟ್ ಅನ್ನು ಸಹ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಪ್ರತಿಯೊಬ್ಬ ಗ್ರಾಹಕರು ಸಹ ಇಲ್ಲಿಗೆ ಬಂದವರು ಸ್ಯಾನಿಟೈಸರ್ ಅನ್ನು ಹಾಕೊಂಡು ನಂತರ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡಿಕೊಂಡು ನಂತರ ಒಳಗಡೆ ಹೋಗಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆ ಮಾಡಿರುವಂತದ್ದು. ಈಗಾಗಲೇ ಸೆಕ್ಯೂರಿಟಿ ಅವರು ಥರ್ಮಲ್ ಸ್ಕ್ರೀನಿಂಗ್ ಇಟ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಒಳಗಡೆ ಬಂದ್ರೆ ಇಲ್ಲಿ ನೋಡಬಹುದು ಟೇಬಲ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ. ಏನು ಸುಮಾರು ಒಂದು 5 ಅಡಿ ಅಂತರದಲ್ಲಿ ಟೇಬಲ್ ವ್ಯವಸ್ಥೆಯನ್ನ ಇಲ್ಲಿ ಮಾಡಿರುವಂತದ್ದು. ಹಾಗೂ ಜನ ಒಟ್ಟಿಗೆ ಸೇರಬಾರ್ದು ಅಂತ ಹೇಳಿ ಒಂದು ಟೇಬಲ್ ನಿಂದ ಮತ್ತೊಂದು ಟೇಬಲ್ಗೆ 5 ಅಡಿ ಇದೆ. ಮತ್ತೆ ಸೆಂಟ್ರಲ್ ಇಂಟು ಮಾರ್ಕ್ ಅನ್ನು ಹಾಕಿ ಅಲ್ಲಿ ಯಾರು ನಿಲ್ಬಾರ್ದು ಮತ್ತು ಕೂರಬಾರ್ದು ಅಂತೇಳಿ ಒಂದು ಎಚ್ಚರಿಕೆಯನ್ನು ಸಹ ಹಾಕಿರುವಂಥದ್ದು. ಅದೇ ರೀತಿ ಏನು ಕೌಂಟರ್ ಮುಂಭಾಗದಲ್ಲಿ ಯಾವ ರೀತಿ ಇಂಟು ಮಾರ್ಕ್ ಮತ್ತೆ ಟೇಬಲ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದು ನೋಡ್ಬೋದು. ಏನು ಹೆಚ್ಚಿನ ಜನ ಸೇರಬಾರ್ದು ಮತ್ತು ಗುಂಪಾಗಿ ಇರಬಾರ್ದು ಅಂತೇಳಿ ಈ ಒಂದು ಕ್ರಮವನ್ನ ಮುನ್ನೆಚ್ಚರಿಕೆ ಸಲುವಾಗಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಟೇಬಲ್ ವ್ಯವಸ್ಥೆಯು ಸಹ ಅದೇ ರೀತಿ ಇರುವಂಥದ್ದು. ಯಾಕಂದ್ರೆ ಒಂದು ಟೇಬಲ್ ಬಿಟ್ಟು ಮತ್ತೊಂದು ಟೇಬಲ್ ಅನ್ನ ಇಲ್ಲಿ ನಿಷೇಧ ಮಾಡಿರುವಂಥದ್ದು. ಯಾರು ಅಲ್ಲಿ ಕೂರಬಾರ್ದು ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಇಂಟು ಮಾರ್ಕ್ ಅನ್ನು ಹಾಕಿ ಈ ಒಂದು ಟೇಬಲ್ ನಲ್ಲಿ ಯಾರು ಸರ್ವಿಸ್ ಇಲ್ಲ ಅಂತೇಳಿ ಅದನ್ನ ಕ್ಲೋಸ್ ಮಾಡಿರುವಂಥದ್ದು. ಅದೇ ರೀತಿ ಈ ಭಾಗದಲ್ಲಿ ನೋಡಿದ್ರೆ ಇಲ್ಲೂ ಸಹ ಏನು 3 ಟೇಬಲ್ ಇದೆ. ಇಲ್ಲಿ 3 ಟೇಬಲ್ ನಲ್ಲಿ ಸೆಂಟ್ರಲ್ ಇರುವಂತಹ ಟೇಬಲ್ ಅನ್ನ ಇಂಟು ಮಾರ್ಕ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಯಾರಿಗೂ ಸಹ ಒಂದು ಸರ್ವಿಸ್ ಮತ್ತೆ ಸಪ್ಲೈ ಇಲ್ಲ ಅಂತೇಳಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಏನು 3 ಅಕ್ಕಪಕ್ಕ ಇರುವಂತಹ ಟೇಬಲ್ಗಳಲ್ಲಿ ಕೂರ್ಬೋದು ಅಂತೇಳಿ ಒಂದು ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಏನು ಕೇಂದ್ರ ಸರ್ಕಾರದ ಕೋವಿಡ್ ಮಾರ್ಗಸೂಚಿಗಳ ಅನ್ವಯವಾಗಿ ಒಂದು ಬಿಗಿ ಒಂದು ನಿಯಮಗಳನ್ನು ಇಲ್ಲಿ ಸಹ ಕಾಣ್ತಾ ಇದ್ದೀವಿ. ಪಬ್ನಲ್ಲಿ ಯಾರು ಸಹ ಒಂದು ಹೆಚ್ಚಿನ ಜನ ಸೇರದಂತೆ ಮತ್ತೆ ಒಂದು ಸೋಂಕು ಹರಡದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಮತ್ತೆ ಯಥಾಸ್ಥಿತಿಯಾಗಿ ಓಪನ್ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.